ಸೊ ಗೌರಿಶಂಕರ್ ಅವರಿಗೆ ಕೋಪ ಜಾಸ್ತಿ, ಸರ್ಕಾರಿ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡ್ತಾರೆ. ಎಲ್ಲ ಅಧಿಕಾರಿಗಳು ಅತಿ ಹೆಚ್ಚು ಪ್ರೀತಿ ಮಾಡೋದು ಇವತ್ತು ನನ್ನನ್ನೇ. ಇವತ್ತು ಕೂಡ ಎಲ್ಲ ಅಧಿಕಾರಿಗಳು ಯಾಕಾದರೂ ಗೌರಿಶಂಕರ್ ಸೋತರಪ್ಪ ಅನ್ನೋಷ್ಟು ನೊಂದ್ಕೊಂಡಿರೋಂಥ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಇವತ್ತು ಎಲ್ಲರೂ ಇದ್ದಾರೆ. ಅಷ್ಟು ಪ್ರೀತಿ, ಅಷ್ಟು ಗೌರವ. ನನ್ನ ಮನೆ ಬಾಗಿಲಿಗೆ ಕಾರ್ಯಕರ್ತರು, ಸ್ನೇಹಿತರು, ಬಂಧುಗಳೇ ಅಂತಲ್ಲ, ಅಧಿಕಾರಿ ವರ್ಗದವ್ರಿಗೂ ಬಂದರೆ ಕೂರಿಸಿ ಸಂತೋಷ ಮಾತಾಡಿಸಿ ಊಟ ಮಾಡಿಸಿ ಕಳಿಸಿ ಬಿಟ್ಟರೆ ಅಧಿಕಾರಿಗಳಿಗೆ ಯಾವತ್ತೂ ಯಾರಿಗೂ ನಾನು ಏಕವಚನ ಮಾತಾಡಿಲ್ಲ. ಅವ್ರು ಕೆಲಸ ಮಾಡದೇ ಇದ್ದಾಗ ಒಬ್ಬ ರೈತ 4 ಸರಿ 5 ಸರಿ 10 ಸರಿ ತಾಲೂಕು ಆಫೀಸ್ಗೆ ಹೋಗಿ ನಾನು ಸುತ್ತಾಗ ಕೆಲಸ ಮಾಡ್ಕೊಟ್ಟಿದ್ದಾಗ ಬೈದಿದ್ದೀನಿ. ನನ್ನ ಕರ್ತವ್ಯ ಅಲ್ವೇನ್ರಿ, ಅಡ್ಮಿನಿಸ್ಟ್ರೇಷನ್ ಅಲ್ವೇ ಅದು, ಇಟ್ಸ್ ಮೈ ಡ್ಯೂಟಿ. ಅವಾಗ ನಾನು ಬೈದು ನೋಡ್ರಿ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಬೈದು ಕೆಲಸ ಮಾಡ್ತೀನಿ, ಇಲ್ಲ ಅನ್ನಲ್ಲ. ಬಟ್ ಅತಿ ಹೆಚ್ಚು ಪ್ರೀತಿ ನಾನು ರಾಜಕಾರಣಿ ಅನ್ನೋದಕ್ಕಿಂತ ಅವ್ರ ಜೊತೆ ಕೂಡ ಒಳ್ಳೆ ಸ್ನೇಹಿತನಾಗಿದ್ದೆ ಅಧಿಕಾರಿಗಳ ಜೊತೆ. ನನ್ನ ಅವರ ಬಾಂಧವ್ಯ ಸ್ನೇಹ. ಕಾಂಗ್ರೆಸ್ಗೆ ಮುದ್ದಹನುಮೇಗೌಡರು ಬರ್ತಾರೆ, MP ಟಿಕೆಟ್ ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ಇದೆ. ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಬರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಈಗ ಹೈಕಮಾಂಡ್ ತೀರ್ಮಾನ ಮಾಡೋದು ನಾನು ಯಾರು ಸರ್? ನಾನಿನ್ನೂ ಹೊಸಬ, ನನ್ನ ಕಾಂಗ್ರೆಸ್ಗೆ ಹೊಸಬ ಇದ್ದೀನಿ. ಪಕ್ಷ ಏನು ಹೇಳುತ್ತೋ ನಾನು ಅದನ್ನು ಪಾಲಿಸ್ಬೇಕಲ್ಲ. ವಿಶೇಷವಾಗಿ ನನಗೆ ನಮ್ಮ DK ಶಿವಕುಮಾರ್ ಸಾಹೇಬರು ಅವರೇ ಹೇಳ್ತಾರೆ ಕೇಳಲೇಬೇಕು. Dr. G. ಪರಮೇಶ್ವರ್ ಸಾಹೇಬರು ಅವರೇ ಹೇಳ್ತಾರೆ ಕೇಳಲೇಬೇಕು. ರಾಜಣ್ಣ ಅವರು ಮಂತ್ರಿಗಳಿದ್ದಾರೆ, ಇವ್ರು ಏನು ಹೇಳ್ತಾರೆ ನನಗೆ ಕೇಳಲೇಬೇಕು, ಕೇಳ್ತೀನಿ ನಾನು. ಯಾಕಂದರೆ ದೇ ಆರ್ ಮಿನಿಸ್ಟರ್ಸ್ ಮತ್ತು ಹೈಕಮಾಂಡ್ ಅವರು, ನಮ್ಗೆ ಹೈಕಮಾಂಡ್ ಅವರು. ಸೊ ಹಂಗಾಗಿ ಪಾಲಿಸ್ಬೇಕಲ್ಲ. ಕಾಂಗ್ರೆಸ್ನಲ್ಲಿ MP ಟಿಕೆಟ್ ಕೊಡ್ತಾರೆ ಅನ್ನೋ ಭರವಸೆ ಏನಾದರೂ ಗೌರಿಶಂಕರ್ ನೀಡಿದ್ದಾರೆ? ಅಲ್ಲ, ನನಗೆ ಬೇಕೇ ಬೇಕು ಅನ್ನಂಗಿದೆ ತಗೋಬೋದಾಯ್ತು ಟಿಕೆಟ್ನ. ಬೇಕೇ ಬೇಕು, ನಾನು ಇಲ್ಲೇಬೇಕು ಅನ್ನಂಗಿದ್ರೆ ಪ್ರೆಷರೈಸ್ ಮಾಡಬೇಕಾ ತಗೋಬೋದಾಯಿತು. ನನಗೆ ಇಷ್ಟ ಇಲ್ಲ MP ಗೆ ಹೋಗೋಕ್ಕೆ. ನಾನು ಮೊದಲೇ ತೀರ್ಮಾನ ಮಾಡಿದ್ದೆ, ಸ್ಟೇಟ್ ಪಾಲಿಟಿಕ್ಸ್ ಬಿಟ್ಟು ಹೊರಗಡೆ ಹೋಗಬಾರ್ದು ಅನ್ನೋವಂಥದ್ದು ನನ್ನ ಭಾವನೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅದಕ್ಕೆ ನಾನು ಪ್ರಯತ್ನ ಪಡಲಿಲ್ಲ. ಸೊ 2028ಕ್ಕೆ ಮತ್ತೆ ತುಮಕೂರು ಗ್ರಾಮಾಂತರ MLA ಸಿದ್ಧರಾಗ್ತೀರಿ? ನನಗೆ 8 ಭಾಳ ಅದೃಷ್ಟ. 2008ಅಲ್ಲಿ MLA ಆಗಿದ್ದೆ, ಮತ್ತು 2018ಅಲ್ಲಿ MLA ಆಗಿದ್ದೆ, 2028ಅಲ್ಲಿ MLA ಆಗಿದ್ದೆ. 100% ಯಾವ ಖಂಡಿತ, ನೋ ಡೌಟ್. ಭಗವಂತ ಬರೆದ್ಬಿಟ್ಟ ನನಗೆ ಅದಕ್ಕೆ 8 ಕಂಟಿನ್ಯೂಸ್ ಅಂತೇಳಿ.